ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಸಿಲ್ಲಿ ಅಟೆಂಪ್ಟ್ ಎಂಬ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ವಿಚಾರ ಕುರಿತು ಚಕ್ರವರ್ತಿ ಸೂಲಿಬೆಲೆ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರೀ ಶರಣಪ್ರಕಾಶ್ ಪಾಟೀಲ್ ಅಷ್ಟೇ ಅಲ್ಲ, ಈ ಸರ್ಕಾರದ ಬಹುತೇಕ ಸಚಿವರು ಈ ಬಾಂಬ್ ಹೈ ಇಂಟೆನ್ಸಿಟಿ ಅಲ್ಲ, ಲೋ ಇಂಟೆನ್ಸಿಟಿ ಬಾಂಬ್ ಅಂತ ಹೇಳ್ತಿದ್ದಾರೆ. ಇದು ಸರ್ಕಾರದ ಆಲೋಚನೆ ಎಂತಹದ್ದು ಅಂತ ತಿಳಿಸುತ್ತದೆ. ಸರ್ಕಾರ ಇವರನ್ನ ಕಾಪಾಡಬೇಕು ಅಂತ ಸ್ಪಷ್ಟ ನಿರ್ಣಯ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಘಟನೆಗಳು ಆಗುತ್ತಿವೆ. ಇದಕ್ಕೆ ಕಡಿವಾಣ ಹಾಕದಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ತನ್ನ ಗೌರವ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಕಿಡಿಕಾರಿದರು. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನು ತರಬೇಡಿ ಅಂತ ನಿಮ್ಮ ಶಾಸಕರಿಗೆ ಹೇಳಿ. ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನ ಸಂದರ್ಭ ಅಲ್ಲ. ಯಾರು ತಪ್ಪು ಮಾಡಿದ್ದಾರೋ ಅವರನ್ನು ನಾವೀಗ ಹುಡುಕಿ ಅವ್ರನ್ನ ಹೊಡಿಬೇಕಾದಂಥ ಅಗತ್ಯ ಇದೆ. ಈ ನೆಟ್ವರ್ಕನ್ನು ಭೇದಿಸಬೇಕಾದಂಥ ಅಗತ್ಯ ಇದೆ. ಯಾಕೆಂದರೆ ಕರ್ನಾಟಕ ತುಂಬ ನೆಮ್ಮದಿಯಿಂದ ಇದ್ದಂಥ ಸ್ಥಳ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಿದ್ರು ಕುವೆಂಪು ಅವರು, ಅದಕ್ಕೆ ತಕ್ಕಂತೆ ನಾವು ಬದುಕಿದ್ವಿ. ಆದರೆ ದುರಂತಕಾರಿ ಸಂಗತಿ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಈ ಥರದ ಪ್ರಯತ್ನಗಳಾಗ್ತಾ ಇವಿಲ್ಲ. ಇದಕ್ಕೆ ಕಡಿವಾಣ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಈ ಗೌರವ ಘನತೆ ಏನಿದೆ ಅದನ್ನೆಲ್ಲ ಕಳ್ಕೊಳ್ಳುವಂಥ ಸಾಧ್ಯತೆಗಳಿವೆ. ಮೊದಲು ಈ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. ಪಾರ್ಲಿಮೆಂಟಲ್ಲಿ ಘಟನೆ ನಡೆಯುವಾಗಲೂ ಕಾಂಗ್ರೆಸ್ಸೇ ಇತ್ತು. ಅದಾದ ನಂತರ ಈ ಥರದ ಘಟನೆಗಳನ್ನು ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಸರಿಯಾಗಿ ಅದನ್ನು ಭೇದಿಸಿ NIAನವರು ಈ ಥರದ ಚಟುವಟಿಕೆಗಳಿನ್ನಾಗದಂತೆ ತಡೆಯುವಂಥ ಪ್ರಯತ್ನ ಮಾಡ್ತಿದ್ರೆ ಒಂದಿಡೀ ಸರ್ಕಾರ ಇವ್ರ ಬೆಂಬಲಕ್ಕೆ ನಿಲ್ಲೋದು ಮತ್ತೊಮ್ಮೆ ಈ ಥರದ ಪ್ರಕರಣಗಳು ಜಾಸ್ತಿ ಆಗಲಿಕ್ಕೆ ಕಾರಣವಾಗುತ್ತೆ. ಕರ್ನಾಟಕದಲ್ಲಿ ಯಾವತ್ತು ಕಳೆದ ಸಿದ್ದರಾಮಯ್ಯನವ್ರನ್ನ ಗೌರ್ಮೆಂಟ್ನಲ್ಲೂ ಕೂಡ ಈ ಥರದ ಅಪಸವ್ಯಗಳು ತುಂಬ ಕೇಳಿ ಬರ್ತಾ ಇತ್ತು. ಈಗ ಮತ್ತೊಮ್ಮೆ ಆ ಥರದ್ದು ಬರ್ತಾ ಇದೆ. ಈ ತುಷ್ಟೀಕರಣದ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಬಿಟ್ಟು ಸರಿಯಾಗಿರುವಂಥ ವ್ಯವಸ್ಥೆಯನ್ನು ಕರ್ನಾಟಕಕ್ಕೆ ರೂಪಿಸಿಕೊಡದೆ ಹೋದರೆ ಈ ಥರದ ಪ್ರಯತ್ನ ಇನ್ನೂ ಆಗುತ್ತೆ ಅಂತ ನನಗೆ